ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಮೇಕರ್ ಮಾಮ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಮಾಡ್ತಿದ್ದೀನಿ, ಯಾಕಂದರೆ ಇದು ನನ್ನ ಹೊಸ ಜರ್ನಿ ಅಲ್ವಾ. ಅದಕ್ಕೆ ತುಂಬ ಖುಷಿ ಇದೆ ಈ ಹೊಸ ಜರ್ನಿಲಿ ನಿಮ್ಮ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ ಅಂತ. ಸರಿ, ಇವತ್ತು ನಾನು ನಮ್ಮ ಮನೆಯ ನೈಟ್ ಟೈಮ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ದಿನ ಪೂರ್ತಿ ಕೆಲಸ ಮುಗಿಸಿ ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದರೆ ಏನೋ ಒಂಥರ ನೆಮ್ಮದಿ. ನಿಮಗೂ ಕೂಡ ಹೀಗೇನಾ? ರಾತ್ರಿ ಕಿಚನ್ ಕ್ಲೀನ್ ಮಾಡಿ ಮಲಗೋದೇ ಅಭ್ಯಾಸನಾ? ನನಗೂ ಹಾಗೆ. ಕಿಚನ್ ಕ್ಲೀನ್ ಮಾಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಹೋಮ್ ಮೇಕರ್ಸ್ಗೆಲ್ಲ ಇದೇ ಥರ ಅಭ್ಯಾಸ ಇರುತ್ತೆ ಅಲ್ವಾ? ನಿಮಗೂ ಇದೇ ಥರ ಅಭ್ಯಾಸ ಇದ್ದರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಹೋಮ್ ಮೇಕರ್ ಲೈಫ್ ಈಸಿ ಅಲ್ಲ, ಹಾಗೆ ಕಷ್ಟ ಕೂಡ ಅಲ್ಲ. ನಾನು ಒಬ್ಬ ಸಾಮಾನ್ಯ ಗೃಹಿಣಿ. ನನ್ನ ದಿನನಿತ್ಯದ ಜೀವನ, ಅಡುಗೆ, ಮನೆ ಕೆಲಸ ಎಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಬೆಂಬಲ ಕೂಡ ನನಗೆ ಸಿಕ್ಕಿದೆ ಮತ್ತು ಮುಂದೆನೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋಗೆ ನೀವು ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಬಗ್ಗೆನೂ ನಿಮಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆಯಾ? ಹಾಗಾದರೆ ನೀವೇನು ಮಾಡಬೇಕು ಗೊತ್ತಾ? ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಯಾವ ವಿಚಾರವಾಗಿ ಶೇರ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನಾನು ಈ ಹ್ಯಾಪಿ ಪ್ಲ್ಯಾನೆಟ್ ಅನ್ನೋದು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಇದು ನಾನು ಕೂಡ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಕಿಚನ್ ಕ್ಲೀನಿಂಗ್ಗೋಸ್ಕರನೇ ಅದು ಇದೆ. ಆದರೆ ಆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸ್ಟವ್ ಮೇಲಿರೋ ಸ್ಟೇನ್ಸ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ನನಗಂತೂ ಈ ಪ್ರಾಡಕ್ಟ್ ತರಿಸ್ಕೊಂಡ್ಮೇಲೆ ತುಂಬ ಈಸಿ ಆಯಿತು. ನೀವು ಬೇಕಾದರೆ ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಜೊತೆ ಮಾತಾಡ್ತಾ ನನ್ನ ಕೆಲಸ ಎಲ್ಲ ಮುಗೀತು. ಸರಿ, ನಾನು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಶುಭರಾತ್ರಿ. ಗುಡ್ ನೈಟ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.